ಯಾವುದೇ ಜಮೀನು ವಿಚಾರದಲ್ಲಿ ಅಣ್ಣ ತಮ್ಮದಿರು ಏನಾರ ಹೊಡೆದಾಟ ಮಾಡ್ತಾರೆ, ಅಣ್ಣ ತಮ್ಮದಿರು ಕುಟುಂಬದಲ್ಲಿ ಚೆನ್ನಾಗೇ ಇರ್ತಾರೆ. ಈ ಜಮೀನು ಅನ್ನೋ ವಿಚಾರ ಬಂದಾಗ ವೈರತ್ವಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರ ಅಣ್ಣ ತಮ್ಮದಿರು ಹಾಗೇ ಇರ್ತಾರೆ. ಯಾಕಂದರೆ ಬರೋರು ಕರೆಕ್ಟಾಗಿರಲ್ಲ. ಇವ್ರು ಬಂದು ಏನೋ ಹತ್ತಿಕ್ಕೋದು, ಅಲ್ಲೇ ಮನೆಗಳಲ್ಲಿ ಏನೋ ಜಗಳ ಮಾಡೋದು, ಇದು ಮಾಡೋದು, ಆ ಥರ ಪ್ರತಿಯೊಬ್ಬರು ಕುಟುಂಬದಲ್ಲೂ ನಡೀತೈತೆ. ಅಣ್ಣ ತಮ್ಮದಿರು ಚೆನ್ನಾಗಿರಬೇಕು ಅಂದರೆ ಫಸ್ಟು ಜಮೀನನ್ನು ವಿಚಾರಕ್ಕೆ ಬಂದೇ ಇದು ಮಾಡ್ತಾರೆ, ಥರ ಪ್ಲ್ಯಾನ್ ಮಾಡ್ತಾರೆ. ಯಾರು ಅಣ್ಣ ತಮ್ಮದಿರು ಕಿತ್ತಾಡಿ ಜಮೀನು ವಿಚಾರಕ್ಕೆ ಹೋಗಿ ಭಾಗ ಅಂತ ಹೋಯ್ತಾರೆ ನೋಡ್ರಿ, ಅಂಥವ್ರಿಗೆ ಏನು ಮಾಡಬೇಕು, ವಾರಂಟ್ ಇಶ್ಯೂ ಮಾಡಿ ಬಿಸಾಕ್ರಿ. ತಲೆನೇ ಕೆಡಿಸ್ಕೋಬೇಡಿ. ಯಾರ್ದು ಅಲ್ಲ. ಒಂದೇ ಕುಟುಂಬದಲ್ಲಿ ಹುಟ್ಟೋವಾಗ ತಂದೆ ತಾಯಿಗಳು ಅವರೆಲ್ಲ ಹೇಳಿ ಅವರು ನೀವು ದೊಡ್ಡವರಾದ್ಮೇಲೆ ನಿಮಗೆ ಭಾಗ ಹಂಚ್ತೀನಿ ಅಂತ ಅವರು ಮಕ್ಳುಗಳ್ನ ಸಾಕಿರೋಲ್ಲ. ಎಲ್ಲರೂ ಹೊಂದ್ಕೊಂಡು ಹೋಗಲಿ ಅಂತಲೇ ಸಾಕಿರ್ತಾರೆ. ಕಮ್ಮಿ ಇರೋ ಮಕ್ಕಳು 10 ಎಕರೆ 15 ಎಕರೆ ಇದ್ದರೆ ಹಂಗೋ ಹಂಚ್ಕೊಂಡು ಸಾಯ್ತಾರೆ. 1 ಎಕರೆ 2 ಎಕರೆ ಇರೋರು ಜಗಳ ಅವ್ರಿಗೆ ಒಂದೊಂದು 1/4 ಇಂಚ್ ಭೂಮಿ ಬರೋಲ್ಲ. ಅಂಥ ಅಣ್ಣ ತಮ್ಮದಿರಿಗೆ ಹೋಗ್ಬಿಟ್ಟು ವಿಷ ಹಿಂಡೋದು, ಮಧ್ಯಂತರ ಜಗಳಗಳು ಮಾಡೋದು, ಈ ಥರಗಳೇ ಆಯ್ತವೆ. ಯಾವತ್ತೂ ಅಷ್ಟೇ ಒಂದು ಅಣ್ಣ ತಮ್ಮದಿರಿಗೆ ಈ ಜಮೀನನ್ನೋ ವಿಚಾರನೇ ಬಂದಿರೋದು. ಈ ಜಮೀನನ್ನೋ ವಿಚಾರ ಬಂತು ಅಂದಾಗ ಯಾರೇ ಆಗಿರಲಿ, ಇನ್ನು ಮುಂದೆ ಕಾನೂನು ಯಾವ ಥರ ಬರ್ತದೋ ಗೊತ್ತಿಲ್ಲ. 2028ಕ್ಕೆ ನಮ್ಮದೇ ಡಿ ಬಾಸ್ ಸರ್ಕಾರ ಬರುತ್ತೆ. ಡಿ ಬಾಸ್ ಸರ್ಕಾರ ಬಂದಾಗ ಈ ಜಮೀನು ಅನ್ನೋದು ಯಾರ್ಯಾರು ಅಣ್ಣ ತಮ್ಮದಿರು ಜಮೀನು ವಿಚಾರವಾಗಿ ಕಿತ್ತಾಟ ಮಾಡ್ತಾಯಿದ್ರ ಅದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ವಾರೆಂಟ್ ಇಶ್ಯೂ ಆಗುತ್ತೆ. ಎಚ್ಚರಿಕೆ. ಇವತ್ತಿಂದ ಅಷ್ಟೇ ನಿಮ್ಮ ಜಮೀನಲ್ಲ, ಮನುಷ್ಯತ್ವ ಇದ್ರೇ, ಅಣ್ಣ ತಮ್ಮದಿರು ಇದ್ರೇ ಒಂದು ಇದು ಕಷ್ಟ ಆದಾಗ ಅಣ್ಣ ಆಗಬೇಕು, ಅಣ್ಣ ಆದಾಗ ಕಷ್ಟ ಸುಖಕ್ಕೆ ಅಣ್ಣ ತಮ್ಮದಿರಬೇಕು, ಜಮೀನಲ್ಲಿ ಆಗೋದು. ಇವತ್ತೇ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಒಂದು ಮಾರಲ್ ಯೋಚನೆ ಮಾಡಿದಾಗ ಎಂಥ ಅಣ್ಣ ತಮ್ಮದಿರು ಒಬ್ರಿಗೊಬ್ರು ಬಿಟ್ಟಿರ್ಲಾರ್ದಂಗೆ ಇರ್ತಾರೆ. ಯಾಳ ಜಮೀನನ್ನು ವಿಚಾರ ಬಂದಾಗ ನಾನೊಂದು ತೀರ ನೀನೊಂದು ತೀರ ಅನ್ನೋ ಥರ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಈಗಿನ ಯುವಕರು ಕೆಲವರು ಈಗ ನಾನು ನೋಡ್ದಂಗೆ ಈಗಲೂ ಇದ್ದಾರೆ, ಒಂದೇ ಕುಟುಂಬದಲ್ಲಿ ಯಾವ ಥರ ಇರಬೇಕು ಏನು ಅಂತ. ಯಾಕಂದರೆ ಅವರು ಹೊರಗಡೆ ಅವ್ರ ಮಾತು ಕೇಳಲ್ಲ. ನೀವ್ಯಾರು ಹೇಳೋಕ್ಕೆ ಅಂತಾರೆ, ಹೇಳಕ್ಕೆ ಬಂದವ್ರನ್ನ ಗೆಟ್ ಲಾಸ್ಟ್ ಅಂತ ಇರ್ತಾರೆ. ಆ ಥರನೇ ಇದ್ರೆ ಚಂದ. ಹೌದಾ, ಇವ್ರು ಹಿಂಗೆ ಹೇಳಿದ್ರ ಅಂತ ನಿಮ್ಮ ಮೈಂಡಿಗೆ ತುಂಬ್ಕೊಂಡ್ರೆ ನಿಮ್ಮ ಫ್ಯಾಮಿಲೀಲಿ ನೀವೇ ಜಗಳ ಮಾಡ್ಕೊಳ್ಳೋದು, ನೀವೇ ದೂರ ಆಗೋದು. ನೋಡೋರ್ಗಂತೂ ಮನೋರಂಜನೆ ಸಿಗುತ್ತೆ. ಒದ್ದಾಡೋರು ನೀವು ಒದ್ದಾಡ್ತಾ ಇರ್ತೀರ. ನಾಳೆ ನಿನ್ಗೇನಾರ ಕಷ್ಟ ಬಂದಾಗ ನಿನ್ನ ತಮ್ಮ ಬರೋಲ್ಲ, ನಿನ್ನ ತಮ್ಮಂಗೆ ಏನಾರ ಕಷ್ಟ ಬಂದಾಗ ನೀನು ಹೋಗೋಕ್ಕಾಗಲ್ಲ. ಮಧ್ಯದಲ್ಲಿ ಆಲ್ರೆಡಿ ಹಿಂಗೆ ಬೆಂಕಿ ಕೆಂಡನ ಹಿಂಗೆ ಸುರಿದ್ಬಿಟ್ಟಿರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ಬೇಕು. ತಾನು ಬೆಳೆದು ತನ್ನವ್ರನ್ನು ಬೆಳೆಸೋ ಗುಣ ಇರೋದೆ ನಮ್ಮ ಡಿ ಬಾಸ್ದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಕೆಲವು ಅತೃಪ್ತ ಆತ್ಮಗಳಿಗೆ ಇದರಿಂದ ಬೇಜಾರಾಗಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೆ ವಿಚಾರ ಇರೋರಿಗೆ ಇದು ತುಂಬ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಎಲ್ಲರೂ ಡಿ ಬಾಸ್ ಆದರ್ಶವಾಗಿ ಬದುಕಿ ನಮ್ಮ ಬಾಸ್ ಆದಷ್ಟು ಬೇಗ ಬರ್ತಾರೆ. ಹೆಸರಂತ ಲಾಯರು ಈಗ ಹೊಸಬ್ರು ಬಂದಿದ್ದಾರೆ, ಮೊಹಮ್ಮದ್ ಅರ್ಷದ್ ಅಂತ. ಅರ್ಷದ್ ಅವ್ರ ಕಡೆಯಿಂದ ಅವರ ಭಾಷೆ ಇರ್ತಾರೆ. ಇದ್ರೆ ನೆಮ್ಮದಿಯಾಗಿರಬೇಕು. ನಾನು ಬರ್ತಾಯಿದ್ದೀನಿ ಚಿನ್ನ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಡಿ ಬಾಸ್, ಜೈ ಚಾಮುಂಡೇಶ್ವರಿ.